ಕಾರ ರೂಪದಲ್ಲೂ ಇದ್ದಾಳೆ. ಅವಳ ಕೈಯಲ್ಲಿ ನಾನು ಮೊನ್ನೆ ಹೇಳ್ತಾ ಇದ್ದೆ ಒಂದು ಸತ್ಸಂಗದಲ್ಲಿ, ಆ ತಾಯಿ ಸಾಮಾನ್ಯಳಲ್ಲ. ರಾಕ್ಷಸರಿಗೆ ಏನಂತ ಕಾಣಿಸುತ್ತೆ ಅಂದ್ರೆ ಅಬಲೆ ಅಂತ ಕಾಣಿಸುತ್ತೆ. ಆ ಸ್ತ್ರೀ ಶಕ್ತಿ ಅವ್ರಿಗೆ ಗೊತ್ತಿಲ್ಲ. ಅದರಿಂದ ಶುಂಭ ಅವಳನ್ನ ಬಹಳ ಆರ್ಡಿನರಿ ಒಂದು ಹೆಣ್ಣು ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಆದ್ರೆ ಆ ದೇವಿ ಒಂದು ಸಂಕಲ್ಪ ಮಾಡಿದ ತಕ್ಷಣ ಆ ಶಿವನ ಮುಖವನ್ನ ಅವಲೋಕನ ಮಾಡಿದ ತಕ್ಷಣ ಒಂದು ನಿರ್ವಿಘ್ನವಾದ ಯಂತ್ರವನ್ನ ಸೃಷ್ಟಿ ಮಾಡಿಬಿಟ್ಲು, ಆ ಗಣೇಶ ಯಂತ್ರವನ್ನ. ಆ ಗಣೇಶ ಹುಟ್ಟಿದ. ಹಾಗೆ ಆ ತಾಯಿಯ ಒಂದು ಅಂಕುಶದಿಂದ ಹೊರಟಂತಹ ಸಂಪತ್ಕರಿ ಶಕ್ತಿ ಏನು, ಅದು ಯಾವ ರೀತಿ ಮದಿಸಿದ ಆನೆಗಳಂತಹ ರಾಕ್ಷಸರನ್ನ ಯಾವ ರೀತಿ ಸದೆ ಬಡಿತು, ಅವಳ ಕೈಲಿರುವ ಪಾಶದಿಂದ ಹುಟ್ಟಿದ ಆ ಒಂದು ಇನ್ನೊಂದು ಶಕ್ತಿ, ಆ ವಾರಾಹಿ ಶಕ್ತಿ ಯಾವ ರೀತಿ ಆ ಧ್ವಂಸ ಮಾಡ್ತು ಸೈನಿಕರನ್ನೆಲ್ಲ, ಅದು ಕುದುರೆಯ ವೇಗ, ತುರಗ ವೇಗ ಯಾವ ರೀತಿ ಇತ್ತು, ಅದನ್ನೆಲ್ಲ ನೋಡಿದಾಗ ಅವಳು ಯಾವ ರೀತಿ ಸೈನ್ಯವನ್ನ ವ್ಯೂಹವನ್ನ ಸೃಷ್ಟಿ ಮಾಡಿದ್ಲು, ಯಾವ ರೀತಿ ಅವಳು ಚಕ್ರರಾಜ ರಥಾರಿಯಲ್ಲಿ ಆರೂಢಳಾದ್ಲು, ಯಾವ ರೀತಿ ಸರ್ವ ದೇವತೆಗಳಿಂದ ಅಸ್ತ್ರಗಳನ್ನ ಪಡ್ಕೊಂಡ್ಲು, ಯಾವ ರೀತಿ ಗೇಯ ಚಕ್ರದಲ್ಲಿ ಆ ದಂಡನಾಥೆಯನ್ನ ಕೂಡಿಸಿದ್ಲು, ಕಿರಿಚಕ್ರದಲ್ಲಿ ವಾರಾಹಿಯನ್ನ ಕೂಡಿಸಿದ್ಲು, ಯಾವ ರೀತಿ ಎಲ್ಲ ವ್ಯೂಹ ಸೃಷ್ಟಿ ಆಯಿತು, ಯಾವ ರೀತಿ ರಚನೆ ಮಾಡಿದ್ಲು. ಎಲ್ಲೂ ಹೊರಗಡೆ ಅಲ್ಲ, ಎಲ್ಲ ನಮ್ಮೊಳಗೆ. ಇದೆಲ್ಲವೂ ಕೂಡ ನಮ್ಮೊಳಗೆ ಆಗತ್ತೆ. ಅದೇ ಅಜ್ಞಾನದ ಪಾಶವನ್ನ ಅವಳು ಕಳಚುವಳು. ಉಪಾಸಕರಿಗೆ ದೇವಿ ಉಪಾಸನೆ ಮಾಡ್ತಾ ಇದ್ರೆ ಇದನ್ನ ವಿಘ್ನ ತಂದು ಒಡ್ಡವರು ನಮ್ಮಲ್ಲಿರುವ ಕರ್ಮ ರಾಕ್ಷಸರುಗಳು. ರಜೋಗುಣ, ನಮ್ಮ ತಮೋಗುಣ ಎಷ್ಟೋ ಸತಿ ನಮಗೆ ನಿಜವಾಗ್ಲೂ ಸತ್ವ ಪ್ರಧಾನವಾಗಕ್ ಬಿಡೋದೇ ಇಲ್ಲ, ಸತ್ವವನ್ನ ಕೂಡಿಸ್ಕೊಳಕ್ ಬಿಡೋದೇ ಇಲ್ಲ, ಧ್ಯಾನ ಮಾಡೋದಕ್ ಬಿಡೋದೇ ಇಲ್ಲ. ಅಂಥವರು ರಾಕ್ಷಸರು ನಮ್ಮಲ್ಲಿದ್ದಾರೆ. ಅವರಿಂದ ಅವಳು ಸಂಪೂರ್ಣವಾಗಿ ನಮ್ಮನ್ನ ಬಿಡಿಸ್ತಾಳೆ. ಅವಳ ದೃಷ್ಟಿ ಬಿದ್ರೆ ಸಾಕು, ಅವಳು ಪ್ರಯೋಗಿಸಿದ ಒಂದು ಮಂತ್ರ ಶಕ್ತಿ ಏನಿದೆ ಅದು ರಾಕ್ಷಸರನ್ನ ಭೇದಿಸ್ಕೊಂಡು ಹೋಗುತ್ತೆ, ಅವ್ರನ್ನ ನಾಶ ಮಾಡುತ್ತೆ. ಅದರಿಂದ ನೀವು ಆ ಒಂದು ಪರಾಕಾಶ ಧ್ಯಾನದಲ್ಲಿ ನೀವು ಈ ನಾಮಗಳನ್ನ ಹೇಳಬೇಕಾದ್ರೆ ಪರಂಜ್ಯೋತಿ, ಪರಂಧಾಮ, ಪರಮಾಣು, ಪರಾತ್ಪರ, ಪಾಶಹಸ್ತ್ರ, ಪಾಶಹಂತ್ರಿ, ಪರಮಂತ್ರ ವಿಭೇದಿನಿ, ದುಷ್ಟರ ಭಾವನೆಗಳನ್ನ ಅವಳು ನಾಶ ಮಾಡ್ತಾಳೆ. ಅವಳ ದೃಷ್ಟಿಯಿಂದ ಅವಳು ಒಂದು ಸತಿ ದೃಷ್ಟಿ ಹಾಕಿದ್ರೆ ಉಚ್ಚಾಟನೆ ಆಗ್ಬಿಡುತ್ತೆ ಎಲ್ಲ ನಮ್ಮಲ್ಲಿ ದುರ್ಗುಣಗಳೆಲ್ಲ. ಅಂತಹ ಸತ್ಯವ್ರತವನ್ನ ಮಾಡುವಂತಹ ಸತ್ಯರೂಪದ ಸರ್ವಾಂತರ್ಯಾಮಿನಿ ಸತಿ. ಇದುವರೆಗೂ ಪರಂಜ್ಯೋತಿ ಪರಂಧಾಮ ಹೇಳಿ. ಪರಂಜ್ಯೋತಿ ಪರಂಧಾಮ, ಪರಮಾಣು ಪರಾತ್ಪರ, ಪಾಶಹಸ್ತ, ಪಾಶಹಂತ್ರಿ, ಪರಮಂತ್ರ ವಿಭೇದಿನಿ, ಸತ್ಯ ಮೂರ್ತ ಅಮೂರ್ತ, ನಿತ್ಯ ತೃಪ್ತ, ಮುನಿಮಾನಸ ಹಂಸಿಕ, ಸತ್ಯರೂಪ ಸರ್ವಾಂತರ್ಯಾಮಿನಿ ಸತಿ. ಇಷ್ಟಕ್ಕೂ ನಿಮ್ಗೆ ಅರ್ಥ ನಾನು ಹೇಳಿದ್ದೀನಿ. ಇವಾಗ ಒಂದೊಂದೇ ಬಿಡಿಸಿ ಬಿಡಿಸಿ ಹೇಳಿದ್ದೀನಿ. ಅಂದ್ರೆ ಅವಳನ್ನ ನಾವು ಸ್ತುತಿ ಮಾಡ್ತಾನೆ ಇರಬೇಕು. ಆ ಸ್ತುತಿ ಮಾಡ್ತಾ ಇದ್ರೆ, ಒಂದೊಂದು ನಾಮ ಹೇಳ್ತಾ ಇದ್ರೆ ರಾಕ್ಷಸರು ನಮ್ಮ ಹತ್ರ ಬರಕ್ಕೆ ಹೆದರ್ತಾರೆ. ಹೊರಗಡೆಯಿಂದ ಬರ್ತಾ ಇಲ್ಲ ಯಾವ ರಾಕ್ಷಸರು, ನಮ್ಮ ಜನ್ಮಾಂತರದ ಕರ್ಮಗಳಿಂದ ನಮ್ಮಲ್ಲಿ ಒಂದು ಟೆಂಡೆನ್ಸಿ ತರ ಎಲ್ಲ ಹುಟ್ಕೊಂಡ್ಬಿಟ್ಟಿದೆ. ನಾ ಅದಕ್ಕೆ ಯಾವತ್ತೂ ಹೇಳೋದು, ನಿಮ್ಮ ದೇಹವೇ ನಿಮಗೆ ಶತ್ರು. ಯಾಕೆಂದ್ರೆ ದೇಹ ಸಾಮಾನ್ಯವಾದದ್ದಲ್ಲ, ಜನ್ಮಾಂತರದ ಅಭ್ಯಾಸಗಳ ಮೂಟೆ. ನಿಮ್ಮ ಮನಸ್ಸೇ ಶತ್ರು. ಯಾಕೆಂದ್ರೆ ಜನ್ಮಾಂತರದ ಕರ್ಮಗಳು ಅದರಲ್ಲಿ ಹುದುಗಿದೆ. ಇಟ್ ಈಸ್ ಎ ಬಂಡ್ಲ್ ಆಫ್ ಇಂಪ್ರೆಷನ್ಸ್. ಮೈಂಡ್ ಈಸ್ ನಥಿಂಗ್ ಬಟ್ ಬಂಡ್ಲ್ ಆಫ್ ಇಂಪ್ರೆಷನ್ ಆಫ್ ಕರ್ಮ. ಬಾಡಿ ಈಸ್ ನಥಿಂಗ್ ಬಟ್ ಬಂಡ್ಲ್ ಆಫ್ ಹ್ಯಾಬಿಟ್ಸ್. ನೀವು ಇದೆರಡರಲ್ಲೇನೆ ಸಿಕ್ಕಾಕೊಂಡು ನಿಮ್ಮ ಸುಳ್ಳು ವ್ಯಕ್ತಿತ್ವವನ್ನ, ಅಹಂಕಾರವನ್ನ ಕಾಪಾಡ್ಕೊಂಡು ಬರ್ತಾ ಇದ್ದೀರಾ. ಆದರೆ ಆ ಅಹಂಕಾರವೇ ಬಂಡ. ನಮ್ಮ ದೇಹ ವಿಷಂಗ, ನಮ್ಮ ಮನಸ್ಸು ವಿಶುಕ್ರ. ಪ್ರತಿದಿನ ಮಾಡ್ತಾ ಇರೋ ಕರ್ಮಗಳೆಲ್ಲ ಅವರ ಮಕ್ಕಳು. ಆ ರೀತಿ ನಾವು ಸಂತತಿಯನ್ನೇ, ರಾಕ್ಷಸ ಸಂತತಿಯನ್ನೇ ನಾವು ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ರಾಕ್ಷಸರನ್ನ ಅಂದ್ರೆ ಅಹಂಕಾರವನ್ನ ಸಾಯಿಸೋದಕ್ಕೆ, ಅಹಂಕಾರವನ್ನ ಬಿಡೋದಕ್ಕೆ ನಾವು ತಯಾರಿಲ್ಲ. ಅಹಂಕಾರವನ್ನ ಇಟ್ಕೊಂಡೇ ದೇವ್ರ ಪೂಜೆ ಮಾಡ್ತೀವಿ. ಮಾಡಿದ್ರೂ ಕೂಡ ನಾವು ಅಹಂಕಾರವನ್ನ ಅಲ್ಲೂ ಕೂಡ ಬಿಡೋದಿಲ್ಲ. ಅದರಿಂದ ತಾಯಿ ಪೂಜೆಗೆ ಇವೆಲ್ಲ ಅಡ್ಡ. ಅವಳನ್ನ ಹೊಗಳ್ತಾ ಇರಬೇಕು. ಇಲ್ಲಿ ಲಾಭ ಅವಳಿಗಲ್ಲ, ನಮಗಿದೆ. ಅದರಿಂದ ಈ ಸ್ತುತಿಗಳು ಬೇಕು. ಕಪರ್ದಿ ಅಂದ್ರೆ ಪ್ರಶಂಸೆ ಅಂತ, ಕಪರ್ದಿನಿ ಅಂತ ಕರಿತೀವಲ್ಲ ದೇವಿನ, ಸ್ತೋತ್ರ ಪ್ರಿಯಳು. ಪ್ರಶಂಸೆ ಬೇಕು ಅವಳಿಗೆ. ಆಮೇಲೆ ಆ ಸ್ತೋತ್ರ ಮಾಡಬೇಕಾದ್ರೆ 52 ಅಕ್ಷರಗಳು ನಮ್ಮಲ್ಲಿ ಏನಿದೆ ಅದನ್ನ ಜೋಡಿಸ್ಕೊಂಡು ಪ್ರತಿಯೊಂದು ನಾಮವನ್ನು ಹೇಳುವಾಗ ಭಾವ ಕೊಟ್ಟು ಭಕ್ತಿಯಿಂದ ಹೇಳಬೇಕು. 64 ಅಕ್ಷರದ ಕಲೆಯನ್ನ, 64 ಅಕ್ಷರಗಳ ಕಲೆಯನ್ನ ಧರಿಸಿದವಳು. ಈ ಅಕ್ಷರ ಸಮೂಹದಿಂದಲೇ ನಾವು ಅವಳನ್ನ ಸ್ತುತಿ ಮಾಡಬೇಕು. 16 ಕಲೆಗಳ ಮಾಲೆ ಅದು.
ಅದನ್ನ ಭಗಮಾಲೆ ಅಂತ ಹೇಳ್ತೀವಿ, ನಕ್ಷತ್ರ ಮಾಲೆ ಅಂತ ಹೇಳ್ತೀವಿ. 16 ಕಲೆಗಳಿಂದ ಹುಟ್ಟಿದ ಅಕ್ಷರಗಳೆಲ್ಲವೂ ಕೂಡ ನಮ್ಮೊಳಗೆ ಇದೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಈ ಅಕ್ಷರ ಮಾಲೆ ಅಂದ್ರೆ ಎಲ್ಲೂ ಹೊರಗಡೆ ಇಲ್ಲ. ನಮ್ಮಲ್ಲಿ ಮೂಲಾಧಾರದಲ್ಲಿ 4 ಅಕ್ಷರ ಇದೆ, ಸ್ವಾದಿಷ್ಠಾನದಲ್ಲಿ 6 ಅಕ್ಷರ ಇದೆ, ಪದ್ಮದಲ್ಲಿ, ಈ ಮಣಿಪುರದಲ್ಲಿ 10 ಇದೆ, ಹೃದಯದಲ್ಲಿ 12 ಅಕ್ಷರ ಇದೆ, ವಿಶುದ್ಧಿದಲ್ಲಿ ಎಲ್ಲ ಆ ಇಂದ ಅಹಾವರೆಗೂ ಸ್ವರಗಳಿದೆ. ಕಾಕ ಗಗ ನ್ಯ ಚ ಚ ಜನ ಮತ್ತೆ ಟಾಟಾಡನ ಪಾಪ ಬಮ ಯಾರ ಅಲಾವ ಎಲ್ಲ ಅಕ್ಷರಗಳು ಕೂಡ ಆ ಚಕ್ರದ ಪದ್ಮಗಳಲ್ಲಿ, ಎಳೆಗಳಲ್ಲಿ, ದಳಗಳಲ್ಲಿ ಇದೆ. ಎಲ್ಲ ವೈಬ್ರೇಷನ್ ನಮ್ಮೊಳಗೆ ಇದೆ. ಅದನ್ನ ಸರಿಯಾಗಿ ಪ್ರಚೋದನೆ ಮಾಡಿ ಆ ಅಕ್ಷರಗಳನ್ನ ಜೋಡಿಸ್ಕೊಂಡು ಬೀಜಾಕ್ಷರಗಳನ್ನ ಸೇರಿಸ್ಕೊಂಡು ಲಂ ವಂ ರಂ ಯಂ ಈ ಅಕ್ಷರಗಳನ್ನ ಅವಳನ್ನ ಸ್ತುತಿ ಮಾಡಿದ್ರೆ ಅವಳಿಗೆ ತುಂಬಾ ಪ್ರೀತಿ. ಆಗ ಅವಳು ನಿಮಗೆ ಬೇಕಾದಷ್ಟು ಅಂದ್ರೆ ಇಷ್ಟವಾದ ವರಗಳನ್ನ ಅವಳು ಕೊಡ್ತಾಳೆ. ಅಂಥ ಕಾಮಧೇನು ಸ್ವರೂಪ ಆ ತಾಯಿ. ಹಾಗೆ ವರವನ್ನ ಕೊಡ್ತಾಳೆ. ಅಂದ್ರೆ ಇವಳ ಅಣುರೂಪ, ಮೂರ್ತಿ ರೂಪ, ಸತಿ ರೂಪ ಎಲ್ಲವನ್ನೂ ಕೂಡ ನಾವು ಇಷ್ಟಪಟ್ಟು ಸಂತೋಷವಾಗಿ ಸ್ತುತಿ ಮಾಡಬೇಕು. ಕಾಮರೂಪಿಣಿ ಅಂತ ಹೇಳ್ತೀವಿ. ಕಾಮರೂಪಿಣಿ ಅಂದ್ರೆ ನೀವು ಅನ್ಕೊಂಡಿರೋ ಕಾಮ ಅಲ್ಲ. ಕಾಮ ಅಂದ್ರೆ ಇಷ್ಟ, ಇಚ್ಛೆ, ಇಚ್ಛಾಶಕ್ತಿ. ಎಲ್ಲ ಕಲೆಗಳು ಕೂಡ ಅವಳೇ, ಎಲ್ಲ ಕಲೆಗಳಿಗೂ ಅವಳೇ ನಿಧಿ. ಕಾವ್ಯವನ್ನ ರಚಿಸುವ ಕವಿ ಅವನು ಅದನ್ನ ಹೊಗಳಬೇಕಾದ್ರೆ ಅವಳನ್ನ ಎಲ್ಲವನ್ನು ಬಳಸ್ಕೊಂಡು ಈ ಕಲೆಗೆ ಪೂರಕಳಾಗಿ, ಪ್ರೇರಕಳಾಗಿ ಪ್ರಚೋದನೆ ಮಾಡಿದ ಆ ತಾಯಿಯನ್ನ ಕವಿ ಹೊಗಳ್ತಾನೆ. ಹಾಗೆ ನಾವು ಹೊಗಳಬೇಕಾದ್ರೆ ದೇವಿಯನ್ನ ಭಕ್ತಿಯಿಂದ, ಭಾವದಿಂದ, ಆ ಶೃಂಗಾರವಾಗಿ ಅಂದ್ರೆ ಸಂತೋಷವಾಗಿ, ಪರಿಪೂರ್ಣವಾದ ಪ್ರೇಮದಿಂದ ಅವಳನ್ನ ಸಂಪೂರ್ಣವಾಗಿ ಅವಳನ್ನ ನಾವು ಆ ಕಲೆಗೆ ಪೂರಕಳು ಅವಳೇ, ಕಲೆಗೆ ಪ್ರೇರಕಳು ಅವಳೇ, ಕಲಾನಿಧಿ ಅವಳು, ಕಲಾವತಿ ಅವಳು. ಈ ಕಲೆಗಳೆಲ್ಲ ಅವಳಿಂದಲೇ ಬಂದಿದೆ. ಎಲ್ಲ ಅಕ್ಷರಗಳು ಕೂಡ ಅವಳನ್ನು ನಾನು ಹೊಗಳೋದಕ್ಕೆ ಬಳಸ್ತೀನಿ. ಆ ಅಕ್ಷರಗಳ ಸ್ವರೂಪ ಅವಳು. ಆ ಅಕ್ಷರಗಳನ್ನು ಜೋಡಿಸಿದಾಗ ಆ ವಾಕ್ಯಗಳು ಅವಳು, ಅದರ ವ್ಯಾಕರಣ ಅವಳು ಅನ್ನೋ ಭಾವನೆಯಿಂದ ನಾವು ಹೇಳಬೇಕು. ಹಾಗೆ ಹೇಳಿದಾಗ ಶೃಂಗಾರ ಮುಂತಾದ ನವರಸಗಳನ್ನು ಅವಳು ತಿಳಿದವಳು ಅಂದಾಗ ನವರಸಗಳು ಈ ಕಲೆಯಲ್ಲಿ ಸೇರ್ಕೊಂಡು ನಾವು ಹೇಳುವಾಗ ನವರಸಗಳು ಕೂಡ ಸೇರಿ ನಾವು ಮಾತಾಡೋದು, ಅವಳನ್ನು ಹೊಗಳೋದು ಎಲ್ಲವೂ ಒಂದು ಕಾವ್ಯವಾಗತ್ತೆ, ಕಲೆಯಾಗತ್ತೆ. ಅದಕ್ಕೆ ಭಗವತಿಯಿಂದ ಉತ್ಪತ್ತಿಯಾಗಲು ಇವೆಲ್ಲವೂ ಕೂಡ ಇನ್ನೂ ನಮ್ಮೊಳಗೆ ಉತ್ಪತ್ತಿಯಾಗೋದಕ್ಕೆ ಸಾಧ್ಯವಾಗತ್ತೆ. ಅದಕ್ಕೆ ದೇವಿಯನ್ನ ರಸದ ನಿಧಿ ಅಂತ ಕರೀತಾರೆ. ರಸದ ನಿಧಿ, ಶೃಂಗಾರ, ಸೌಂದರ್ಯ, ಕರುಣಾರಸ, ಪ್ರೇಮರಸ, ಬ್ರಹ್ಮಾಮೃತ ಎಲ್ಲದಕ್ಕೂ ಕೂಡ ಅಗರವಾಗಿರುವಳು ಆ ತಾಯಿ. ಭಕ್ತಿಯ ಒಂದು ರಾಗಸ್ವರೂಪ ಅವಳು. ಅಂದ್ರೆ ಶ್ರವಣದಲ್ಲಿ ಅವಳ ರಸ,